ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗುರು, ಇವತ್ತು ದಿನ ಸೋಮವಾರ, ಎಷ್ಟಪ್ಪ ತಾರೀಕು? 26ನೇ ತಾರೀಕು ಆಗಸ್ಟ್ ತಿಂಗಳು. ನಾವು ಮತ್ತೆ ಗೊತ್ತಲ್ಲ ನಿಮಗೆ, ಭಾನುವಾರ ಶನಿವಾರ ಸಂಜೆನೆ ಊರಿಗೆ ಬಂದಿದ್ದು. ಇವತ್ತು ಸೋಮವಾರ ಬೆಳಗಿನ ಜಾವ ಕರೆಕ್ಟಾಗಿ 4:45 ಗುರು ಟೈಮು. ಬೆಂಗಳೂರು ಕಡೆಗೆ ಹೊರಡೋಣ, ಬೇಗ ಡ್ಯೂಟಿ ಆನ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬೆಂಗಳೂರು ಕಡೆ. ಇವತ್ತು ಏನಿಲ್ಲ ಗುರು, ನಮಗೆ ಡ್ಯೂಟಿ ಮಾಡ್ತಾ ನಿಮ್ಗಳ ಜೊತೆ ಕಾಲ ಕಳೆಯೋಣ ಅಂತ ಅಷ್ಟೇ ಗುರು. ಸೊ ಬನ್ನಿ ಇಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ನೋಡ್ರಿ ಕತ್ಲೆ ಹೆಂಗೈತೆ. ಭಯ ಏನಿಲ್ಲ, ಯಾಕಪ್ಪ ಅಂತಂದ್ರೆ ನಾವು ಹುಟ್ಟಿ ಆಡಿ ಬೆಳೆದಿರೋ ಊರಿದು, ಏನು ಭಯ ಏನಾಗಲ್ಲ. ಸೊ ಹೋಗ್ತಾ ಇರೋಣ ಬನ್ನಿ. ಡ್ಯೂಟಿ ಆನ್ ಮಾಡಿದ್ದೀನಿ ಗುರು, ಇಲ್ಲಿಂದಾನೆ ಊರಿಂದಾನೆ ಡ್ಯೂಟಿ ಆನ್ ಮಾಡಿದ್ದೀನಿ ಊಬರ್ನ. ಯಾಕೆಂದ್ರೆ ಯಾವ್ದಾದ್ರು ಕನಕಪುರದಲ್ಲಿ ಡ್ಯೂಟಿ ಬರುತ್ತೋ ಏನೋ ಅಂತ. ಹೋದ ವಾರ ಸೇಮ್ ಇದೇ ತರ ಬಂದಿದ್ದು, ಉಳಿಮಾ ಹೋಗೊಂಡು ಡ್ಯೂಟಿ ಕನಕಪುರದಿಂದ. ಈ ವಾರ ನೋಡೋಣ, ಬಂದರೆ ಅದೃಷ್ಟ, ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ದಿನ ಬರಲ್ಲ. ನೋಡೋಣ, ಕನಕಪುರಕ್ಕೆ ಹೋಗೋವರೆಗೂ 6 ಒಳ್ಳೆಯಿಂದ ಏನಾದ್ರು ನೋಡೋಣ. ಯಾಕಂದ್ರೆ ಬಂದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಕನಕಪುರದಿಂದಾನೆ 1,000 ರೂಪಾಯಿ ಕೊಡ್ತಾನೆ ಗುರು. ಬರಲಿಲ್ಲ ಅಂದ್ರೆ ಇಲ್ಲಿಂದ ಒಂದು 45-50 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕಾಯ್ತದೆ. ಏನು ಮಾಡೋಕ್ಕಾಗಲ್ಲ ಅದು. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬರು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರೋರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ ಬನ್ನಿ. ಸದ್ಯಕ್ಕೆ ಇವಾಗ ನಮ್ಮೂರು ಸ್ವಲ್ಪ ಕನಕಪುರ ಮೇನ್ ರೋಡಿಂದ ಒಳಗಡೆ ಇತ್ತು. ಈಗ ಕನಕಪುರ ಮೇನ್ ರೋಡ್ಗೆ ಬಂದಿದ್ದೀನಿ. ಇಲ್ಲಿಂದ ಬರೀ 5 ಕಿಲೋಮೀಟ್ರ್ ಕನಕಪುರ. ನೋಡೋಣ, ಕನಕಪುರ ರೀಚ್ ಆಗೋದ್ರ ಒಳಗಡೆ ಯಾವ್ದಾದ್ರು ಡ್ಯೂಟಿ ಬರ್ಬೇಕು ಗುರು. ಬಂದ್ರೆ ಬಚಾವು. ಇವನು ಯಾರೋ ಹೋಗಯ್ಯ ಸೈಡ್ಗೆ. ಕನಕಪುರನೇ ಬಂದ್ಬಿಟ್ಟೆ, ಯಾವುದು ಡ್ಯೂಟಿ ಬರಲೇ ಇಲ್ಲ ಗುರು. ವೆಯ್ಟ್ ಮಾಡೋಣ, ಇಲ್ಲ ಬೆಂಗಳೂರು ಕಡೆ ಹೋಗ್ಬಿಡೋಣ ಅಂದರೆ ಕನ್ಫ್ಯೂಸಲ್ಲಿದ್ದೀನಿ. ಬೆಂಗಳೂರಿಗೆ ಹೋಗಿ ಮನೆಗೆ ಹೋಗ್ಲೇಬೇಕು. ಯಾಕಪ್ಪ ಅಂತಂದರೆ ನಾನು ಇವತ್ತು ಡ್ಯೂಟಿ ಡ್ರೆಸ್ ತಂದಿಲ್ಲ. ಹೋದ ವಾರ ಡ್ಯೂಟಿ ಡ್ರೆಸ್ಸು ಜೊತೆಲೇ ತಂದ್ಬಿಟ್ಟಿದ್ದೆ ಬೆಂಗಳೂರು ಬರ್ಬೇಕಾದ್ರೆ. ಈ ವಾರ ಡ್ಯೂಟಿ ಡ್ರೆಸ್ಸೇ ತಂದಿಲ್ಲ ಗುರು. ಏನು ಮಾಡೋಣ, ನೋಡೋಣ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ನಾನೇನು ಸ್ಪೀಡಾಗಿ ಹೋಗ್ತಾ ಇಲ್ಲ. ಏನಾಗುತ್ತೆ ನೋಡೋಣ. ಯಾವ್ದಾದ್ರು ಬಂದ್ರೆ ಓಕೆ. ಯಾವ್ದು ಟೀ ಅಂಗಡಿ ಬಾಗ್ಲು ತೆಗೆದಿಲ್ಲ ಗುರು. ತೆಗೆದಿದ್ದೀರ, ತಗೊಂಡು ಟೀ ಕುಡ್ಕೊಂಡು 10 ನಿಮಿಷ ಟೈಮ್ ವೇಸ್ಟ್ ಮಾಡ್ಬೋದಾಗಿತ್ತು. ಇಲ್ಲೇ ನೋಡ್ಬೋದಾಗಿತ್ತು ಅಲ್ವಾ. ತೆಗೆದಾಯ್ತ ಟೀ ಅಂಗಡಿ? ಇಲ್ಲ ಗುರು, ತೆಗೆದಿಲ್ಲ.
ಯಾರಪ್ಪ ಆಟೋ ಅಣ್ಣ ಹೋಯ್ತಾ ಅವ್ರೆ ಬೆಂಗಳೂರು ಕಡೆಗೆ, ಅವರ ಊರ್ ಕಡೆ ಬಂದಿರ್ತಾರೆ ಭಾನುವಾರ ಅಲ್ವಾ. ಟೀ ಅಂಗಡಿ ತೆಗೆದೈತಿ ಗುರು. ಆಟೋ ಅಣ್ಣ ನೀವು ಹೋಯ್ತಾ ಇರು, ನಾವು ಟೀ ಕುಡ್ಕೊ ಬರ್ತೀವಿ, ನಿಧಾನಕ್ಕೆ ಹೋಯ್ತಾ ಇರು. ಸಿಕ್ವಾ ಬಂದೆ, ಒಂದು ಟೀ ಕುಡ್ಕೊಂಡು ಒಂದು 10 ನಿಮಿಷ ಟೈಮ್ ವೇಸ್ಟ್ ಮಾಡೋಣ ಇಲ್ಲಿ, ನೋಡೋಣ. ಗಾಯ್ಸ್ ನೋಡ್ಬೋದು, ಇನ್ನ ನಾನು ಇಲ್ಲಿ ಇವಾಗ ಟೀ ಕುಡ್ತಾನೆ, ಈಗ ತಾನೇ ಒಳಗಡೆ ಬಂದು ಕೂತ್ಕೊಂಡೆ. ಇಲ್ಲಿ ನೋಡ್ರಿ 1498 ರೂಪಾಯಿ, ಅಂದರೆ 1500 ರೂಪಾಯಿ. ಎಲ್ಲಿಂದನಪ್ಪ ಈ ಪಿಕಪ್ ಅಂತಂದರೆ ನೋಡಿ, ಇಲ್ಲಿ DSU ಹಾಸ್ಟೆಲ್ ರೋಡ್ ಕರ್ನಾಟಕ ಇಂಡಿಯಾ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಕರ್ನಾಟಕ ಇದೆಯಲ್ಲ. ಇದೆಲ್ಲಿ ಅಂದರೆ ನಾವು ನೋಡಿ ಇಲ್ಲ ಹಾರೋಹಳ್ಳಿ ಅಂತ ಕಾಣುತ್ತೆ ನೋಡಿ, ಬ್ಲ್ಯಾಕ್ ಕಲರ್ ರೌಂಡ್ ಮಾರ್ಕು. ಹಾರೋಹಳ್ಳಿ ಹತ್ರ ದಯಾನಂದ ಸಾಗರ್ ಕಾಲೇಜಲ್ಲಿ ಪಿಕಪ್ ಗುರು. ನೋಡೋಣ, ಈಗ ತಾನೇ ಬಂದಿತ್ತಿದ್ದು ಅಡ್ವಾನ್ಸ್ ಬುಕ್ಕಿಂಗು, 6 ಗಂಟೆಗೆ ತೋರಿಸ್ತಾ ಇದೆ. ಅಷ್ಟರೊಳಗಡೆ ನಾವು ಇವಾಗ ಅಲ್ಲಿಗೆ ಹೋಗ್ಬೇಕು. ಸಿಗ್ತದೋ ಸಿಗಲ್ಲ ಡೌಟು ಗುರು, ಈ ಥರ ಅಡ್ವಾನ್ಸ್ ಬುಕ್ಕಿಂಗ್ಗಳು ಬರೋದು. ಸಿಕ್ಕಿದ್ರೆ ನನ್ನ ಅದೃಷ್ಟ. ಸದ್ಯಕ್ಕೆ ಇವಾಗ ಟೈಮ್ ಬಂದು 5:20 ಗುರು. ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ, ಅಡ್ವಾನ್ಸ್ ಬುಕ್ಕಿಂಗ್ ಬಂದಾಯ್ತಾ. ನೋಡೋಣ, ಪಿಕಪ್ ಪಾಯಿಂಟ್ಗೆ ಹೋಗೋಣ. ಯಾಕಂದರೆ ಈ ಥರ ಅಡ್ವಾನ್ಸ್ ಬುಕ್ಕಿಂಗ್ಗಳು ಬರುತ್ತೆ, ಬಟ್ ಸಿಗೋದು ತುಂಬ ಕಷ್ಟ ಗುರು. ಹೋಗೋಟ್ರೊಳಗಡೆ ಕಸ್ಟಮರ್ಗಳು ಕ್ಯಾನ್ಸಲ್ ಮಾಡ್ದಂಗೆ ವೆಯ್ಟ್ ಮಾಡಿದ್ರೆ ತೊಂದರೆ ಇಲ್ಲ. ಅಂದರೆ ಆ ಟೈಮಿಂಗ್ಸ್ ಒಳಗಡೆ ಎಷ್ಟೋ ಜನ ಕ್ಯಾನ್ಸಲೇ ಮಾಡಿಬಿಡ್ತಾರೆ ಅಡ್ವಾನ್ಸ್ ಬುಕ್ಕಿಂಗ್ಗಳು. ನೋಡೋಣ ಏನಾಗುತ್ತೆ ಹೋಯ್ತಾ. ಸದ್ಯಕ್ಕೆ ಗ್ಯಾಸ್ ಏನು ಹಾಕ್ಸ್ಕೊಳ್ಳಂಗಿಲ್ಲ, ಯಾಕಂದರೆ ನೆನ್ನೆನೇ ಗ್ಯಾಸ್ ಹಾಕ್ಸಿ ರೆಡಿ ಆಗಿರ್ತೀವಿ ನಾವು. ಗೊತ್ತಲ್ಲ, ಯುದ್ಧಕ್ಕಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕಲ್ಲ, ಹಂಗೆ ಡ್ಯೂಟಿಗಂತ ನಿಂತ ಮೇಲೆ ಗೊತ್ತಲ್ಲ, ಎಲ್ಲ ಮುಂಚೆನೇ ರೆಡಿಯಾಗಿ ಬಂದಿದ್ದೀನಿ. ನೆನ್ನೆನೇ ಗ್ಯಾಸ್ ಹಾಕ್ಸಿ ಇಟ್ಕೊಂಡಿದ್ದೆ. ನೋಡೋಣ ಗುರು, ಆ ಡ್ಯೂಟಿ ಒಂದು ಸಿಕ್ಬಿಟ್ರೆ ಸೀದಾ 6 ಗಂಟೆಗೆ ಪಿಕಪ್ ಮಾಡಿದ್ರು ತೊಂದರೆ ಇಲ್ದಂಗೆ ಆರಾಮಾಗೆ 7:15 ಏರ್ಪೋರ್ಟ್ಗೆ ಹೋಗಿರ್ತೀನಿ ಹಾರೋಹಳ್ಳಿಯಿಂದ. ಆ ಕಡೆಯಿಂದ ಒಂದು ಸಿಟಿಗೆ ಒಂದು 500 ರೂಪಾಯಿ ಹಾಕ ಬಂದ್ರು ಎಗರೋಯ್ತದೆ 2000 ಅಲ್ಲೇ. ಸಿಕ್ಬಿಟ್ರೆ ಸಾಕು ಗುರು. ಸದ್ಯಕ್ಕೆ ನಾವು ಗುರು ದಯಾನಂದ ಸಾಗರ್ ಹಾಸ್ಪಿಟಲ್ ಗೇಟಲ್ಲಿ ಎಂಟ್ರಿ ಆಗಬೇಕು. ಕಸ್ಟಮರ್ ಫೋನ್ ಪಿಕ್ ಮಾಡ್ತಾ ಇಲ್ಲ, ಫೋನ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಡೋಣ ಗುರು. ಇಲ್ಲೇ ಸೈಡ್ ಹಾಕೊಳ್ಳೋಣ, ಅಲ್ಲಿವರೆಗೂ ಗಾಡಿನ. ಟೈಮ್ ಬಂದು 6:30 ಗುರು. 6:30 ಅಂತೀನಿ, 5:50 ಗುರು ಟೈಮ್ ಬಂದು. ಈಗ ಒಳಗಡೆ ಹೋಗೋಣ, 6 ಗಂಟೆಗೆ ಪಿಕಪ್ಪು. ಅವ್ರು ಕರೆಕ್ಟಾಗಿ 5:50 ಒಳಗಡೆ ಬನ್ರಿ ಅಂದರು. ಸೀದಾ ಇದು ಏನು ನೋಡ್ತಾ ಇದ್ದೀರಾ ಗುರು, ಇದು ದಯಾನಂದ ಸಾಗರ್ ಹಾಸ್ಪಿಟಲ್ ಲೆಫ್ಟ್ ಸೈಡಲ್ಲಿ ಇರೋದು. ಮತ್ತು ಹೋಗಿ ನಾನು ರೈಟ್ಗೆ ಹೋಗ್ತೀನಿ, ಅಲ್ಲೆಲ್ಲ ಕಾಲೇಜ್ ಇದೆ. ಹಾಸ್ಪಿಟ್ಲ್ ಇಲ್ಲೇ ಎಲ್ಲ, ಈ ಹಾಸ್ಪಿಟ್ಲಲ್ಲಿ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಗಳೇ, ಡಾಕ್ಟ್ರುಗಳೆಲ್ಲ. ನನ್ನ ಪ್ರಕಾರ ಇಲ್ಲೇ ಓದು, ಇಲ್ಲೇ ಸರ್ಟಿಫಿಕೇಟ್ ತಗೋ, ಇಲ್ಲೇ ಕೆಲಸ ಮಾಡು. ಈಗ ಹೋಗ್ತಾ ಇರೋದು ನಾನು ಹಾಸ್ಟೆಲ್ ಕಡೆ ಹೋಗ್ತಾ ಇದ್ದೀನಿ ಗುರು, ಹಾಸ್ಟೆಲ್ ರೋಡ್ಗೆ. ಬಂದರು ಗುರು ಕಸ್ಟಮರು. OTP 5085.
ಗುರು ಗಾಡಿ ಏರ್ಪೋರ್ಟ್ ಅಲ್ಲಿ ಇವತ್ತು. ಯಪ್ಪ ಭಯಂಕರ ನೋಡ್ರಿ ಡ್ರಾಪ್ಗೆ ಸೈಡಿಗೆ ಬರಬೇಕು. ಡ್ಯೂಟಿ ಬಂದ್ರೆ ಓಕೆ, ಇನ್ನ ಯಾವುದು ಬಂದಿಲ್ಲ. ಬರುತ್ತಾ ಡ್ಯೂಟಿ ಬರುತ್ತಾ? ಗಾಡಿಗಳು ಮಾತ್ರ ಸಕ್ಕತ್ತಾಗವೆ. ಅಂದ್ರೆ ಜನ ಎಲ್ಲ ಹೋಗ್ತಾ ಇರೋರು ಅವ್ರೆ, ಹಂಗೆ ಬರ್ತಾ ಇದ್ರೆ ಪರವಾಗಿಲ್ಲ, ಯಾಕಂದ್ರೆ ನಮ್ಗೆ ಡ್ಯೂಟಿ ಬರ್ತದೆ. ಸೊ ಗಾಯ್ಸ್, ಇವಾಗ ಸದ್ಯಕ್ಕೆ ಊಟ ಮಾಡ್ಬೇಕು, ಟಿಫನ್ ತಿನ್ಬೇಕು. ಟಿಫನ್ ತಿಂದ್ಬಿಟ್ಟು ಡ್ಯೂಟಿ ಬಂದ್ರೆ ಪಿಕಪ್ ಬರ್ತೀನಿ, ಇಲ್ಲ ಅಂದ್ರೆ ಹಂಗೆ ಆಚೆ ಕಡೆ ಎಕ್ಸಿಟ್ ಆಗ್ತಾ ಇರ್ತೀನಿ. ನೋಡೋಣ. ಬಂತ ಗುರು ಡ್ಯೂಟಿ. ಸೆಡಾನು ಟರ್ಮಿನಲ್ 1 ಇಂದ ಸದ್ಯಕ್ಕೆ ಇವಾಗ ಹೋಗಿ ಟಿಫನ್ ತಿನ್ನೋಣ. ಟಿಫನ್ ತಿಂದ್ಬಿಟ್ಟು ಬಂದು ಪಿಕಪ್ ಮಾಡೋಣ. ಯಾಕೆಂದ್ರೆ ಟೈಮ್ ಬಂದು ಆಲ್ರೆಡಿ 7:45 ಆಗದೆ ಗುರು. ಇನ್ನೇನು ಇವಾಗ ಹೋಗಿ ನಾನು ಇವಾಗ ಪಿಕಪ್ ಮಾಡಿಬಿಟ್ರೆ ಡ್ರಾಪ್ ಆಗೋದು ಎಷ್ಟೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೆಂಗಿರೋ ನಾನು ಇವಾಗ ಇಲ್ಲಿಂದ ಇದು ಗಾಳಮ್ಮ ಸರ್ಕಲ್ ಓಡ್ರಲ್ಲ 8 ಗಂಟೆ ಆಗುತ್ತೆ. ಹೋಗಿ ಟಿಫನ್ ಮಾಡ್ಕೊಂಡು ಬಂದು ನಿಧಾನಕ್ಕೆ ಪಿಕಪ್ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ 1000 ಎಷ್ಟು ಕೊಟ್ಟ ಗುರು? 1411 ರೂಪಾಯಿ ಕೊಟ್ಟವನು ಗುರು. 1500 ರೂಪಾಯಿ ತೋರಿಸಿದ ಲೆಕ್ಕ 90 ರೂಪಾಯಿ ಕಡಿಮೆ ಕೊಟ್ಟವನೆ. ಏನು ಮಾಡೋಕ್ಕಾಗಲ್ಲ. ವಾವ್, ಏರ್ಪೋರ್ಟ್ ನೋಡ್ರಿ, ಬೆಳಗ್ಗೆ ಎಳೆ ಬಿಸಿಲು. ಪಿಕಪ್ ಪಾಯಿಂಟಿಗೆ ಬಂದೆ. ಟಿಫನ್ ಆಯ್ತು ಗುರು. ಟಿಫನ್ ತಿನ್ಕೊಂಡು ಇವಾಗ ತಾನೇ ಬಂದೆ. ಸಡನ್ ಹಾ ಊಬರ್ ಸಡನ್ ಸೆಂಟರ್ 5043. ಏರ್ಪೋರ್ಟ್ ಅಲ್ಲಿ ಪಿಕಪ್ ಮಾಡಿ ಡ್ಯೂಟಿ ಗುರು. ನೋಡೋದಲ್ಲ, ಬಾಗ್ಮನೆ ಟೆಕ್ ಪಾರ್ಕ್ಗೆ ಬಿದ್ದಿತ್ತು. ಬಾಗ್ಮನೆ ಟೆಕ್ ಪಾರ್ಕ್ ಅಲ್ಲಿ ಸದ್ಯಕ್ಕೆ ಡ್ರಾಪ್ ಹಾಕಾಯ್ತು. ಎಷ್ಟು ಕೊಟ್ಟವನಪ್ಪ ಅಮೌಂಟ್ನ? ಅಯ್ಯೋ, 468 ರೂಪಾಯಿ ಬಂದೈತೆ ಗುರು. 1.5 ಅವರ್ ಡ್ರಾಪು. 1 ಅವರ್ 12 ನಿಮಿಷ. 40 ಕಿಲೋಮೀಟ್ರಿಗೆ 468 ರೂಪಾಯಿ. ಆ ಕಡೆಯಿಂದ ಏನು ಹೇಳಿ ಲಾಸ್ ಕಣಪ್ಪ. ಗೈಸ್, ಟೈಮ್ ಬಂದು ಗುರು ಕರೆಕ್ಟಾ 12 ಗಂಟೆ. ಡ್ಯೂಟಿ ಇಲ್ಲ ಇವತ್ತು. ಶ್ರೀ ಕೃಷ್ಣ ಜನ್ಮಾಷ್ಟಮಿ. ನಾನು ನಿಮಗೆ ಆ ಶುಭಾಶಯ ತಿಳಿಸ್ತಾ ಇಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೆ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ದಿನದ ಶುಭಾಶಯಗಳು. ಎಲ್ಲರೂ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸಿ ಅಂತ ಹೇಳ್ತಾ, ತಪ್ಪಾಯಿತು, ಸಾರಿ. ಯಾಕಂದ್ರೆ ಅವಾಗಲೇ ಹೇಳ್ಬೇಕಾಗಿತ್ತು, ನಾನು ಹೇಳಲಿಲ್ಲ. ಸೊ ಇಲ್ಲೇ ಚಿಕ್ಕ ಚಿಕ್ಕ ಡ್ಯೂಟಿ ಮಾಡ್ತಾ ಇದ್ದೆ ಗುರು. ಇವತ್ತು ಡ್ಯೂಟಿಗಳೇ ಕಡಿಮೆ. ಯಾಕೆ ಅಂತ ಗೊತ್ತಿಲ್ಲ ಗುರು. ಹಬ್ಬ ಇರೋದ್ರಿಂದ ಇರಬೇಕು, ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇರಬೇಕು, ಡ್ಯೂಟಿಗಳು ಸಿಕ್ಕಾಪಟ್ಟೆ ಕಡಿಮೆ. ಇಲ್ಲೇ ಚಿಕ್ಕ ಡ್ಯೂಟಿಗಳು ಮಾಡ್ತಾ 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 ಒಂದು ಹಿಂಗ ಒಂದು 2,500 ಮಾಡಿದ್ದೀನಿ ಅರ್ನಿಂಗ್ಸು. ಯಾಕೆಂದರೆ ಬೆಳಗ್ಗೆ ಬೇಗ ಗಾಡಿ ತೆಗೆದಿದ್ಗೆ ಆಯಿತು. ಟೈಮ್ ಬಂದು ಇವಾಗ 12 ಗಂಟೆ. ಸೊ ಬನ್ನಿ, ಇನ್ನೊಂದು ಡ್ಯೂಟಿ ಬಂದೈತೆ ಗುರು ಬೇಗೂರಿಗೆ. 20 ಕಿಲೋಮೀಟ್ರಿಗೆ ಬರೀ 300 ರೂಪಾಯಿ ತೋರಿಸೋನು. ಹೋಗೋಣ ಬನ್ನಿ ಪಿಕಪ್ ಪಾಯಿಂಟ್ಗೆ. ಏನು ಮಾಡೋಕ್ಕಾಗಲ್ಲ, ಕುಂತ್ಕೊಳಕ್ಕಾಗಲ್ಲ, ಕುಂತ್ಕೊಂಬಾರ್ದು. ಸುಮ್ಮನೆ ಕುಂತಿದ್ರೆ ಗುರು 40 ನಿಮಿಷ, ಅರ್ಧ ಗಂಟೆ 1 ಅವರ್ ಯಾವ ಇದರಲ್ಲಿ ಹೋಯ್ತದೆ ಅಂತಲೇ ಹೇಳೋಕ್ಕಾಗಲ್ಲ ಗುರು. 6-8 ಗಂಟೆ ಟೈಮು. ಅದ್ರ ಬದಲು ಅಟ್ಲೀಸ್ಟ್ ಓಡ್ತಾ ಇರೋಣ ಗಾಡಿ ಅಂತ ಅಷ್ಟೇ. ಈಗ ಬೇಗೂರ್ಗೆ ಹೋಗ್ಬೇಕು, ಯಾವುದು ವೆಲ್ಲಿಂಗ್ಟನ್ ಅಂತ, ಅಲ್ಲಿಗೆ. ಸದ್ಯಕ್ಕೆ ಇಲ್ಲಿ ಪಿಕಪ್ ಮಾಡೋಣ. अस्सलाम
ಈ ಕಸ್ಟಮರ್ನ ಇವಾಗ ತಾನೇ ಇಲ್ಲ ಹಿಂದೆಗಡೆ ಡ್ರಾಪ್ ಹಾಕಾಯ್ತು. ಇವತ್ತು ಡ್ಯೂಟಿ ಡ್ರೆಸ್ ಹಾಕಿಲ್ಲ ಗುರು, ಯಾಕೆಂದರೆ ಊರಿಗೆ ಹೋಗಿದ್ನಲ್ಲ, ಊರಿಂದ ಬರಬೇಕಾದ್ರೆ ನಾನು ಹೋಗ್ಬೇಕಾದ್ರೆ ಡ್ಯೂಟಿ ಡ್ರೆಸ್ ತೊಗೊಂಡೋಗಿರಲಿಲ್ಲ ಊರಿಗೆ. ಸೇಮ್ ಲಾಸ್ಟ್ ವೀಕ್ ಥರನೇ ಈ ವಾರನೂ ಕೂಡ ಆರವಳ್ಳಿಯಿಂದ ಹಾಕೋ ಬಂದೆ. ಲಾಸ್ಟ್ ವೀಕಲ್ಲಿ ಕನಕಪುರದಿಂದ ಡ್ಯೂಟಿ ಹಾಕೋ ಬಂದಿದೆ, ಈ ವೀಕಲ್ಲಿ ಆರವಳ್ಳಿಯಿಂದ ಡ್ಯೂಟಿ ಹಾಕೋ ಬಂದೆ. ಹಂಗಾಗಿ ಮನೆಗೆ ಹೋಗಲಿಲ್ಲ, ಆರವಳ್ಳಿಯಿಂದ ಡೈರೆಕ್ಟ್ ಡ್ಯೂಟಿ ಬಿದ್ದಿದ್ದರಿಂದ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಈಗ ನಾವು ಮೈಸೂರು ಡ್ಯೂಟಿ ಬಂದೈತೆ, 4:15 ಪಿಕಪ್ ತೋರಿಸ್ತಾ ಇದೆ, ಅಡ್ವಾನ್ಸ್ ಬುಕ್ಕಿಂಗ್ ಬಂದೈತೆ. ಅದು ಇರುತ್ತೋ ಇರೋಲ್ಲೋ ಗೊತ್ತಿಲ್ಲ. ನನ್ನ ಅದೇ ಅದೃಷ್ಟಕ್ಕೆ ಇವತ್ತೇ ನಾನು ಯೂನಿಫಾರ್ಮ್ ಹಾಕಿಲ್ಲ. ಯಾಕೆ ಅಂದರೆ ಮೈಸೂರಿಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಇದ್ರೇನೆ, ಇಲ್ಲ ಅಂದರೆ ಯಾವ ಕಾರಣಕ್ಕೂ ಓಡಾಡೋಕೆ ಆಗೋದೇ ಇಲ್ಲ. ಪೊಲೀಸರು ಗ್ಯಾರಂಟಿ ಹಿಡಿತಾರೆ. ಅದು ನಮ್ಮ ಏರಿಯಾದಲ್ಲೇ ಉತ್ತರಹಳ್ಳಿ ಹತ್ರ ಪಿಕಪ್ ಇರೋದು. ಹಂಗಾಗಿ ನಾವು ಕನಕಪುರ ರೋಡ್ ಕಡೆ ಹೋದರೆ ಯೂನಿಫಾರ್ಮ್ ಹಾಕೊಂಡು ಸೀದಾ ಮೈಸೂರು ಟ್ರಿಪ್ತು ಪಿಕಪ್ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ಟೈಮ್ ಬಂದಿವಾಗ 1 ಗಂಟೆ ಆಗೈತೆ ಗುರು, ನಿಮಗೆ ಕಾಣುತ್ತಾ? ಊಟ ಬೆಳಗ್ಗೆ ಟಿಫನ್ ತಿಂದಿದ್ದು 7:30 ಏರ್ಪೋರ್ಟಲ್ಲಿ, ಇನ್ನು 1 ಗಂಟೆ ತಿಂದಿಲ್ಲ. ಇವಾಗ ತಾನೇ ಯಮನೂರಿಂದ ಬಂದೆ. ಸದ್ಯಕ್ಕೆ ಇದು ಯಾವುದಪ್ಪ, ಇದು ಬೇಗೂರಲ್ಲಿದ್ದೀನಿ. ನೋಡೋಣ. ನೋಡ್ಬೋದು, ಮಂಡೇ ಆಗಸ್ಟ್ 26ನೇ ತಾರೀಕು 2338 ರೂಪಾಯಿ ತೋರಿಸಿದೆ. 132 ಕಿಲೋಮೀಟ್ರು, ಪೂರ್ಣ ಪ್ರಜ್ಞೆ ಲೇಔಟು. ಅಂದರೆ ಉತ್ತರಹಳ್ಳಿಯಿಂದ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಆ ಕಡೆ ಆಗೋದಂಗೆ. ಮತ್ತು ವಾಣಿ ವಿಲಾಸ ಮೊಹಲ್ಲಾ ಅಂತ ನೋಡ್ರಿ. ವಾಣಿ ವಿಲಾಸ್ ಇದು ಗುರು ಪ್ಯಾಲೇಸು. ಗೈಸ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ 4:05 ಗುರು. ಯಾಕೆ ಏನೂ ಗೊತ್ತಿಲ್ಲ ಗುರು, ಒಂದು ಚೂರಿ ಎಡವಟ್ಟು ಅನ್ನೋದು ಮಾಡ್ಕೊಂಡಿದ್ದಕ್ಕೆ ಮೈಸೂರು ಡ್ಯೂಟಿ ಬಂದಿದ್ದು ಕ್ಯಾನ್ಸಲ್ ಆಯಿತು. ಯಾಕೆ ಅಂತಂದರೆ ನಾನೇನು ಮಾಡಿದೆ, 4:15 ಪಿಕಪ್ ಇರೋದ್ರಿಂದ ಬೆಳಗ್ಗೆ 4 ಗಂಟೆಗೆ ಡ್ಯೂಟಿ ಎತ್ತಿದ್ನಲ್ಲ, ಅದಕ್ಕೋಸ್ಕರ ಮನಿಕಳನ ಒಂದು 1 ಅವರ್ ಸ್ವಲ್ಪ ನಿದ್ದೆ ಆಗಲಿ, ಹೆಂಗಿದ್ರು ಹೋಗೋದು ಮೈಸೂರಿಗೆ ಹೋದ್ರೆ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು 1 ಅವರ್ ಮನೆ ಕಂಡೆ ಗುರು. ಅಷ್ಟೇ 12:45 ಮನೆ ಕಂಡೆ. 4 ಗಂಟೆಗೆ ಎದ್ದೆ ಗುರು. 1 ಅವರ್ 15 ನಿಮಿಷ ಮನಗಿದ್ದೆ ನಾನು. ಅದು ಡಿಸ್ಪ್ಲೇ ಯಾವಾಗಲೂ ಊಬರ್ ಆನಲ್ಲಿ ಇಟ್ಟು ಮಲಗಬೇಕಾಗಿತ್ತು, ಆನಲ್ಲಿ ಇಟ್ಟಿರಲಿಲ್ಲ. ಅದು ಟ್ರಿಪ್ಪೇ ಕ್ಯಾನ್ಸಲ್ ಆಗ್ಬಿಟ್ಟೈತೆ ಗುರು. ಅಂದರೆ ಊಬರು ಆಫ್ ಆಗ್ಬಿಟ್ಟೈತೆ, ಆಫ್ಲೈನ್ಗೆ ಹೋಗ್ಬಿಟ್ಟೈತೆ, ನೋಡ್ಕೊಂಡಿಲ್ಲ ನಾನು. ಇನ್ನೊಂದು 10 ನಿಮಿಷ ಮುಂಚೆ ಓಪನ್ ಮಾಡಿದರೆ ಇರೋದು, 40 ನಿಮಿಷ ಮುಂಚೆ ಲಾಗಿನಲ್ಲಿ ಇರಬೇಕು. ಯಾವುದೇ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಬಂದರೂ ಕೂಡ ನಾನು 40 ನಿಮಿಷ ಮುಂಚೆ ಲಾಗಿನಲ್ಲೇ ಇದ್ದೆ. ಅದು ಹೆಂಗೆ ಆಫ್ಲೈನ್ಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಗುರು ನನಗೆ. ತಾಲೂಕೇಟ್ ಕೆರ ಹಿಡಿದೋಯ್ತದಾಗೆ. ಆಮೇಲೆ ಆನ್ ಮಾಡಿ ನೋಡ್ತೀನಿ, ಎದ್ದಾಗ ಅದು ಆಫ್ಲೈನಲ್ಲಿ ಇತ್ತು. ಮತ್ತೆ ಆನ್ ಮಾಡ್ಕೊಂಡೆ ಡ್ಯೂಟಿಗೆ ಹೋಗ್ಬಿಟ್ಟಿದ್ದು ಬೇರೆಯವ್ರಿಗೆ. ಏನು ಮಾಡೋಕ್ಕಾಗಲ್ಲ. ನೋಡೋ ಮನೆ ಹತ್ರ ಹೋದೆ, ವೈಟ್ ಡ್ರೆಸ್ ಹಾಕ್ದೆ. ತಡಿ ಮೈಸೂರಿಗೆ ಹೋದ್ರೆ ಮೈಸೂರಲ್ಲಿ ಪೊಲೀಸು ಸಿಕ್ಕಾಪಟ್ಟೆ ಚಿಟ್ಟು ಹಿಡಿತಾರೆ ಅಂತ, ಬಟ್ ಆದರೂ ಕೊಟ್ಟಾಗಲಿಲ್ಲ. ನೋಡಿ ನಿದ್ದೆ ಮಾಡಿ ಮಾಡಿದೆ. ಇವಾಗ ಈ ಥರ ಮಾಡ್ಕೊಂಡೆ, ಏನು ಮಾಡೋಕ್ಕಾಗಲ್ಲ ಗುರು. ಇವೆಲ್ಲ ಕೆಲವೊಂದು ತಪ್ಪುಗಳು ಪದೇ ಮಾಡ್ಕೊಬಾರ್ದು ನಾವು. ಸದ್ಯಕ್ಕೆ ಇವಾಗ ಒಂದು ಡ್ಯೂಟಿ ಬಂದೈತೆ ಗುರು, ಬಾಸನಗುಡಿಗೆ ಪಿಕಪ್ ಮಾಡಕ್ಕೆ ಬಂದಿದ್ದೀನಿ. ಎಂಟ್ರಿ ಮಾಡಾಯ್ತು ಗುರು. ಸೆಕೆಂಡ್ ರೈಟ್ ಹೋಗ್ಬೇಕಂತೆ. ನಾನು ಅಷ್ಟೇ ಇವ್ರು ಬಸವನಗುಡಿಗೆ ಹೋಗ್ತೀನಿ. ಬಸವನಗುಡಿಯಿಂದ ಸೀದಾ ಒಂದು ಮನೆ ಕಡೆಗೆ ಒಂದು ಡ್ಯೂಟಿ ತಗೊಂಡು ಬತಾರ್ತೀನಿ. ಯಾಕೆಂದರೆ ಸಿಟಿ ಒಳಗಡೆ ಅಂತೂ 10 ಗಂಟೆವರೆಗೂ ಮಾಡೋಕೆ ಹೋಗಲ್ಲ. ಬೆಳಗ್ಗೆ 4 ಗಂಟೆಗೆ ಗಾಡಿ ತೆಗ್ದಿರೋದ್ರಿಂದ ಹೈವೇ ಆಗಿದ್ರೆ ಇವಾಗ ಮೈಸೂರು ಹೋಗಿದ್ರೆ ಹೊಟ್ಟು ಹೋಗ್ಬೋದಾಗಿತ್ತು ಆರಾಮಾಗಿ. ಅದೃಷ್ಟ ಇಲ್ಲ, ಏನು ಮಾಡೋಕ್ಕಾಗಲ್ಲ ಇವರು. ಇಲ್ಲೇ ಬಂದವ್ರು ಕಸ್ಟಮರ್. ಹಿಂಗೆ ವಾಪಸ್ ಬಂದು ಹಿಂಗೆ ಹೋಗ್ಬೇಕಲ್ವ? ಇಲ್ಲ, ಎಕ್ಸಿಟ್ ಆ ಕಡೆ. ಗೈಸ್ ಸದ್ಯಕ್ಕೆ ಇವಾಗ ನಾನು ವೈಕುಂಠ ಹಿಲ್ ಇಸ್ಕಾನ್ ಕನಕಪುರ ರೋಡ್ ಹತ್ರ ಬಂದಿದ್ದೆ ನೋಡಿ, ಗುಬ್ಲಾಳ ಒಳಗಡೆ ಅಲ್ಲಿದ್ದೀನಿ ನಾನು ಇವಾಗ. ಫುಲ್ ಜನ ಗುರು. ಇಲ್ಲಿ ಬುಕ್ಕಿಂಗೇ ಬೀಳ್ತಾ ಇಲ್ಲ ವಾಪಸ್ ಮನೆ ಕಡೆ. ಎಲ್ಲಾದ್ರೂ ಒಂದು ಲೋಕಲ್ ಬಿಡ್ಲಿ ಅಂದರೆ ಗುರು ಫುಲ್ ಜನ ಗುರು. ವೈಕುಂಠ ಹಿಲ್ಗೆ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಸಖತ್ ಜನ. ಸದ್ಯಕ್ಕೆ ನಾವು ಡ್ಯೂಟಿ ಮುಗಿಸೋ ಸಮಯ ಸ್ನೇಹಿತರೆ. ಯಾಕೆ ಹೇಳಿ ಮುಗಿಸ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ 4 ಗಂಟೆಗೆ ನಾನು ಗಾಡಿ ತೆಗೆದಿದ್ದೆ 4 ಗಂಟೆಗೆ. ಹಂಗಾಗಿ ಇವಾಗ ಟೈಮ್ ಬಂದು 6 ಗಂಟೆ ಆಯಿತು ಗುರು. ಕರೆಕ್ಟಾಗಿ ಹೇಳ್ಬೇಕಾದ್ರೆ ನಾನು 4 ಗಂಟೆಗೆ ಈ ಅರ್ನಿಂಗ್ಸ್ 4 ಗಂಟೆಗೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು.
भैया उसमें वो किधर नहीं जा रहा है ना दोनों है भाई 4 ಗಂಟೆಗೆ ಹೋಗ್ಬೇಕಾಗಿತ್ತು ಗುರು. ನಾನು 1 ಗಂಟೆಯಿಂದ ಸರಿಯಾಗಿ 4 ಗಂಟೆವರೆಗೂ ಡ್ಯೂಟಿನೇ ಮಾಡಲಿಲ್ಲ. ಮೈಸೂರದು ಆ ಟ್ರಿಪ್ ಬರುತ್ತೆ ಅನ್ಕೊಂಡು ಆ ಟ್ರಿಪ್ ಕ್ಯಾನ್ಸಲ್ ಆದ್ಮೇಲೆ ಮತ್ತೆ ಡ್ಯೂಟಿ ಲೋಕಲ್ ಆನ್ ಮಾಡ್ಕೊಂಡು ಇಲ್ಲಿಲ್ಲೇ ಹೊಡ್ಕೊಂಡು ಈಗ ಮತ್ತೆ ಏರಿಯಾ ಕಡೆ ಬಂದಿದ್ದೀನಿ ಗುರು. ಇನ್ನು ಡ್ಯೂಟಿಗೆ ಹೋಗಲ್ಲ, ಇದೇ ಲಾಸ್ಟು. ನಾವು ಮನೆ ಕಡೆಗೆ ಹೋಗೋ ಸಮಯ. ಸ್ನೇಹಿತರೆ, ಯಾರ್ಯಾರು ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ. ನಮ್ಮ ಅರ್ನಿಂಗ್ಸ್ ನೋಡ್ಬೇಕಾದ್ರೆ ಇವತ್ತು ಜಾಸ್ತಿ ಇಲ್ಲ ಗುರು, ಕಡಿಮೆ ಆದ್ರೂ ಲಾಸ್ ಏನಿಲ್ಲಪ್ಪ. 4 ಗಂಟೆಗೆ ಎದ್ದು ಬಂದು ಇಷ್ಟೊಳಗಡೆ ಡ್ಯೂಟಿ ಮುಗ್ದೋಗ್ಬಿಟ್ರೆ ಸಾಕು ಗುರು. ನಮ್ಮ ಟಾರ್ಗೆಟ್ ರೀಚ್ ಆಗ್ಬಿಟ್ರೆ ಸುಮ್ಮನೆ ಹಿಂಸೆ ಗುರು. ಯಾವನಿಗೆ ಬೇಕು 9 ಗಂಟೆ 10 ಗಂಟೆಗೆ ನಾವು ಎದ್ದು ಬಂದರೆ ಸರಿಯಾಗಿ ಅರ್ನಿಂಗ್ಸ್ ಆಗಲ್ಲ, ಏನಿಲ್ಲ. ಮತ್ತೆ ರಾತ್ರಿ 10 ಗಂಟೆವರೆಗೂ ಈ ಟ್ರಾಫಿಕಲ್ಲಿ ಸಾಯ್ಬೇಕು ಗುರು. ಆ ಸವಾಸನೇ ಬೇಡಪ್ಪ, ಇದೇ ಬೆಸ್ಟು. 4 ಗಂಟೆ ರಾತ್ರಿ ಗಾಡಿ ಎತ್ಬಿಟ್ಟು ಆರಾಮಾಗಿ 4 ಗಂಟೆ 5 ಗಂಟೆ 6 ಗಂಟೆ ಮ್ಯಾಕ್ಸಿಮಮ್ ನೋಡಿ 6 ಗಂಟೆಗೆ ಏರಿಯಾ ಕಡೆ ಇದ್ದೀನಿ, ಆರಾಮಾಗಿ ಮನೆ ಕಡೆ ಹೋಗ್ತಾ ಇರೋಣ. ನಾಳೆ ಹೆಂಗಿರೋದು 4 ಗಂಟೆಗೆ ಎತ್ತಬೇಕಲ್ಲ ಗುರು, ಅದಕ್ಕೆ ಗ್ಯಾಸ್ ಹಾಕ್ಸ್ಕೊಬಿಡೋಣ ಅಂತ ಗ್ಯಾಸ್ ಬಂಕಿಗೆ ಬಂದ್ಬಿಟ್ಟೆ ಗುರು. ಅದಕ್ಕೆ ಸುಮ್ಮನೆ ಯಾಕೆ ಬೆಳಗ್ಗೆ ಸರಿಯಾಗಿ ಡ್ಯೂಟಿಗಳು ಬೀಳೋ ಟೈಮಲ್ಲಿ ಗ್ಯಾಸ್ ಇಲ್ಲದೆ ಹೋದ್ರೆ ಹಿಂಸೆ ಆಗೋಯ್ತದೆ. ಗ್ಯಾಸ್ ಹಾಕ್ಸಾಯ್ತು ಗುರು, ನೀನು ತಲೆ ಕೆಡಿಸ್ಕೊಳಂಗಿಲ್ಲ. ನಾಳೆ ಡ್ಯೂಟಿಗೆ ಬಿಡ್ರೋ, ಮನೆ ಕಡೆಗೆ ಹೋಗೋ ಬಿಡ್ರೋ ಜಲ್ದಿ. ನಿಜಾನ ಪ್ರೀತಿ